ಜ್ಯೋತಿರ್ಗಮಯ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧು ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಗಳನ್ನು ಮಾಡ್ಕೊಳ್ತಾ ನಾನು ನಿಮಗೆ ಇವತ್ತು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತೇನೆ. ಏನಂತಂದರೆ, ನನ್ನ ಹತ್ರ ಸುಮಾರು ಜನಗಳು ಬರ್ತಿರ್ತಾರೆ. ನಮಗೆ ಮನೆಯಲ್ಲಿ ತುಂಬ ಸಂಕಷ್ಟಗಳಿದೆ, ತುಂಬ ಸಮಸ್ಯೆಗಳಿದೆ, ಎಷ್ಟು ಸಂಪಾದನೆ ಮಾಡಿದ್ರೂ ಕೈನಲ್ಲಿ ನಿಲ್ಲೋದಿಲ್ಲ, ಸ್ವಲ್ಪ ದಾರಿದ್ರ್ಯತೆ ಕಾಡುತ್ತೆ ಅಂತ ಹೇಳುವಂಥದ್ದು. ನಾನು ನಿಮಗೆ ವಿಶೇಷವಾದಂತಹ ಮಾಹಿತಿಯನ್ನು ಕೊಡ್ತೇನೆ. ಏನಂತಂದರೆ, ಕೆಲವು ವಿಚಾರಗಳನ್ನು ನೀವು ಮನೆಗಳಲ್ಲಿ ಬದಲಾಯಿಸ್ಕೊಳ್ಳಿ. ಏನನ್ನು ಮಾಡಬೇಕು ಅಂತಂದರೆ, ನಾವು ಮೊಟ್ಟ ಮೊದಲು ಮಾಡುವಂಥದ್ದು, ನಿಮ್ಮ ಮನೆಗಳಲ್ಲಿ ಏನು ಮಾಡ್ತಿರ್ತೀರಿ ಅಂತ ಅಂದರೆ, ದಾರಿದ್ರ್ಯತೆ ಬರಲಿಕ್ಕೆ ನಾನು ಹೇಳ್ತೇನೆ ಏನು ಕಾರಣಗಳು ಅಂತ. ನಾವು ಮನೆಗಳಲ್ಲಿ ಮನೆಯ ವಾಸ್ಕಾಲ್ ಇದೆಯಲ್ಲ, ಅದರ ಒಳಗಡೆ ಚಪ್ಪಲಿಗಳನ್ನು ನಾವು ಬಿಟ್ಕೊಳ್ತೀವಿ. ಅದೊಂದು ಮುಖ್ಯ ಕಾರಣ. ಸೆಕೆಂಡು, ಏನನ್ನೂ ಹಾಸ್ಕೊಳ್ಳದೆ ಹಾಗೇ ನೆಲದ ಮೇಲೆ ನಿದ್ರಿಸುವಂತಹ ಒಂದು ಪರ್ಯಾಯ ಒಂದು ಪ್ರಕ್ರಿಯೆಯನ್ನು ನಾವು ಬೆಳೆಸ್ಕೊಂಡಿರ್ತೀವಿ. ಅದನ್ನು ಬದಲಾಯಿಸ್ಕೊಳ್ಳಿ. ಮತ್ತೆ ನೀವು ನೋಡ್ಬೋದು, ಕೆಲವರು ತಟ್ಟೆನಲ್ಲಿ ಊಟ ಹಾಕ್ಕೊಂಡು ಓಡಾಡ್ಕೊಂಡು ಊಟ ಮಾಡ್ತಿರ್ತಾರೆ. ಮೊದಲು ಅದನ್ನು ನಿಲ್ಲಿಸಿ. ಮತ್ತೆ ಊಟವನ್ನು ಮಾಡಬೇಕಾದ್ರೆ ಅದರದೇ ಆದೊಂದು ಪ್ರಕ್ರಿಯೆ ಇರುತ್ತೆ. ಚಕ್ಕಲ್ ಬಗ್ಗ ಹಾಕೊಂಡು ನಾವು ಕೂತ್ಕೊಂಡು ಊಟವನ್ನು ಮಾಡಬೇಕು. ನಾವು ಅದನ್ನು ಮಾಡೋದಿಲ್ಲ. ಕುಂತ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ಊಟ ಮಾಡುವಂಥದ್ದು, ಓಡಾಡ್ಕೊಂಡು ಊಟವನ್ನು ಮಾಡುವಂಥದ್ದು, ಇದನ್ನು ಸಹ ನಾವು ಮಾಡ್ತೀವಿ. ಅದನ್ನು ನೀವು ಬದಲಾಯಿಸ್ಕೊಳ್ಬೇಕಾಗ್ತದೆ. ನಂತರದಲ್ಲಿ ಮನೆಯಲ್ಲಿ ಒಣಗಿರುವಂತಹ ಬತ್ತೋಗಿರುವಂತಹ ಗಿಡಗಳು, ಪಾಟೋ, ವೃಕ್ಷಗಳು ಇರುತ್ತೆ. ಅದನ್ನ ಒಣಗಿರುವಂತಹ ಗಿಡಗಳನ್ನು ಮನೆಯಲ್ಲಿ ಇಟ್ಕೊಳ್ಬಾರ್ದು. ಅದನ್ನು ಮೊದಲು ನಾವು ಹೊರಗಡೆ ಹಾಕಬೇಕು. ವಿಶೇಷವಾಗಿ ನೀವೇನಾದರೂ ಊಟನೋ ಭೋಜನವನ್ನು ಮಾಡಿರ್ತೀರಿ, ಕೆಲವರು ನಾನ್ ವೆಜ್ಗಳನ್ನು ಮಾಡಿರ್ತೀರಿ. ತಿಂದಂತಹ ಪದಾರ್ಥಗಳನ್ನು ಮನೆಯ ಒಳಗಡೆನೆ ನೀವು ಅದನ್ನು ಒಂದು ಡಸ್ಟ್ಬಿನ್ ಹಾಕೊಂಡಿರ್ತೀರಿ. ಅದನ್ನು ಬದಲಾಯಿಸಿ. ಅಂದರೆ ಮನೆಯ ಹೊರಗಡೆ, ಅಂದರೆ ನಾವು ವಾಸ್ಕಾಲಿಂದ ಹೊರಗಡೆ ನೀವೇನು ಮಾಡಬೇಕು ಅಂತಂದರೆ, ಊಟ ಮಾಡಿದಂತಹ ಮಿಕ್ಕದಂತಹ ಅಗದು ಉಗಿದಿರುವಂತಹ ಎಂಜಲಾಗಿರುವಂಥ ಪದಾರ್ಥಗಳನ್ನು ಮನೆಯ ಹೊರಗಡೆ ಹಿಡಿ. ಇಷ್ಟು ಪ್ರಕ್ರಿಯೆಗಳನ್ನು ನಾವು ಪ್ರತಿನಿತ್ಯವೂ ತಪ್ಪದೇ ಪಾಲಿಸ್ಕೊಂಡು ಬಂದರೆ ಖಂಡಿತವಾಗಿ ನಾನು ಹೇಳ್ತೇನೆ, ನೀವು ಮನೆಗಳಲ್ಲಿ ದಾರಿದ್ರ್ಯತೆ ಮುಖ್ಯವಾಗಿ ನಿಮಗೆ ಹೊರಟೋಗ್ಬಿಡುತ್ತೆ. ದಾರಿದ್ರ್ಯತೆಯ ಗುಣಲಕ್ಷಣಗಳು ಫಸ್ಟ್ ನಿಮ್ಗೆ ಯಾವ ರೀತಿ ಕಾಣಿಸ್ಕೊಳ್ಳುತ್ತೆ ಅಂತ ಅಂದರೆ, ಅತಿಯಾದಂತಹ ನಿದ್ರೆ ಆವರಿಸ್ಕೊಳ್ಳುತ್ತೆ. ಆವಾಗ ನಿದ್ರೆ ಮಾಡಬೇಕು ಅನ್ನಿಸ್ಕೊಳ್ಳುತ್ತೆ. ಸೆಕೆಂಡ್, ದಾರಿದ್ರ್ಯತೆ. ನಿಮ್ಮ ಮನೆಗಳಲ್ಲಿ ತುಂಬ ಹೆಚ್ಚಿನದಾಗಿ ಜಿರ್ಲೆಗಳು ಬರುತ್ತೆ. ನಂತರದಲ್ಲಿ ದಾರಿದ್ರ್ಯತೆಯ ಮೂರನೇ ಲಕ್ಷಣ ಏನಂತಂದರೆ ತಿಗಣೆಗಳು ಬರುತ್ತೆ. ಇಷ್ಟು ನಿಮಗೆ ಬಂತು ಅಂತ ಅಂದರೆ ನಿಮ್ಮ ಮನೆಯಲ್ಲಿ ಏನೇ ಮಾಡಿದ್ರೂ ಸಹ ನಿಮ್ಮ ದಾರಿದ್ರ್ಯತೆ ನಿವಾರಣೆ ಆಗಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾವು ಮಾಡಬೇಕಾಗಿರುವಂಥ ಪ್ರಕ್ರಿಯೆಗಳು ಇಷ್ಟನ್ನು ಮೊದಲು ನಾವು ಬದಲಾಯಿಸ್ಕೊಂಡ್ಬಿಟ್ರೆ, ನಮ್ಮ ಮನೆಯ ಕೆಲವು ಲಕ್ಷಣಗಳನ್ನು ಬದಲಾಯಿಸ್ಕೊಂಡ್ರೆ ದಾರಿದ್ರ್ಯತೆಯಿಂದ ವಿಮುಕ್ತಿ ಆಗಲಿಕ್ಕೆ ಸುಲಭವಾಗಿರುವಂತಹ ಸನ್ಮಾರ್ಗಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ, ವಿಶೇಷವಾದಂತಹ ಸಂಚಿಕೆ. ಈ ಸಂಚಿಕೆಯನ್ನು ನೋಡ್ತಿರುವಂಥವರು ಒಂದು ಕಮೆಂಟ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ ಅನ್ನುವಂಥದ್ದನ್ನು ಕೆಲವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇನೆ. ಒಳ್ಳೆಯದಾಗಲಿ. ಜ್ಯೋತಿರ್ಗಮಯ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇರಿ ರಿಯಲ್ ಬೆಂಗಳೂರು.